ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ವಿಕ್ರಾಂತ್ ಸರ್ ಒಂದ್ ನಿಮಿಷ. ದೊಡ್ಡತ್ತೆ ಆಶೀರ್ವಾದ ಮಾಡಿ. ಏನ್ ಮಾಡ್ತಿದ್ಯಾ ಮಾವ? ಆಶೀರ್ವಾದ ಮಾಡಿ. ಕವನ ಚಿಕ್ಕಿ. ಬಾಯ್ 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 ಬಾಯ್. ವಿಕ್ರಾಂತ್ ಸರ್ ಹೊರಡೋಣ. ಸಪ ಮಗ ಮಗ ರೆ ಗ ರೆ ಸಾನಿ ಸಾನಿ ರೇ ಗ ಸಾನಿ ಸಾನಿ ರೇ ಗ ಸಾನಿ ಸಾನಿ. ವಂದನಾ, ಸುಮ್ನೆ ಕೂತಿದ್ಯಾ? ಸುಮ್ನೆ ಕೂತ್ಕೊಳ್ದೆ ನೀನ್ ಡಾನ್ಸ್ ಮಾಡ್ಲಾ? ಏನ್ ಕೇಳಿದ್ರು ಉಲ್ಟಾ ಹೊಡಿತೀಯಲ್ಲಮ್ಮ ನೀನು. ಮತ್ತಿನ್ನೇನ್ ಮಾಡ್ಬೇಕು? ಫೋನ್ ಚೆಕ್ ಮಾಡು. ಬ್ಯಾಟ್ರಿ ಫುಲ್ ಇದೆ, ನೋ ಟೆನ್ಷನ್. ವಂದನಾ, ಫೋನ್ ಓಪನ್ ಮಾಡಿ ಇಲ್ಲೆಲ್ಲಾದ್ರೂ ಹತ್ರದಲ್ಲಿ ಫೋಟೋ ಸ್ಟುಡಿಯೋ ಇದೆಯಾ ಅಂತ ಚೆಕ್ ಮಾಡು. ಅಯ್ಯಯ್ಯೋ, ಮೇಡಮ್ ಅವ್ರಿಗೆ ಈಗ ಏನಾಯ್ತು? ಮೊಬೈಲ್ ಮನೇಲೆ ಬಿಟ್ಬಿಟ್ಟು ಬಂದೆ. ನಿಮ್ಮಂತವ್ರಿಗೆ ಲ್ಯಾಂಡ್ ಲೈನ್ ಫೋನೇ ಬೆಸ್ಟ್. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ನಾನೇನಾದ್ರು ರಿಟೈರ್ಡ್ ಆದ್ಮೇಲೆ ರೈಟರ್ ಆದ್ರೆ ಇನ್ನ ಆತ್ಮಕತೆ ಬರೀತೀನಿ. ಹೌದಾ? ಏನ್ ಹೆಸರು ಇಡ್ತೀರಾ? ಆಟೋಬಯೋಗ್ರಫಿ ಆಫ್ ಮಂಕ್ ದಿಣ್ಣೆ. ಇವಾಗ ಮರ್ತೋಗಿದ್ದೀನಲ್ಲ, ಏನ್ ಮಾಡಕ್ಕಾಗುತ್ತೆ? ಏನು ಮಾಡಕ್ಕಾಗಲ್ಲ ಮೇಡಮ್. ಆ ದೇವ್ರು ಈ ಮುಖದ ಮೇಲೆ ದೊಡ್ಡ ದೊಡ್ಡ ಬಟ್ಲು ಕಂಡು ಕೊಟ್ಟಿದ್ದಾನಲ್ಲ, ಅದನ್ನ ದೊಡ್ಡದಾಗ ಓಪನ್ ಮಾಡಿ ಆ ಕಡೆ ಈ ಕಡೆ ನೋಡಿ ಎಲ್ಲಾದ್ರೂ ಫೋಟೋ ಸ್ಟುಡಿಯೋ ಇದೆಯಾ ಅಂತ ಹುಡುಕು. ಅದನ್ನ ಪ್ರೀತಿಯಿಂದ ಹೇಳ್ಬೋದಿತ್ತಲ್ಲ. ಅಯ್ಯೋ, ಬರೀ ಪ್ರೀತಿಯಿಂದ ಯಾಕೆ? ಮುದ್ದು ಮಾಡಿ ಹೇಳ್ತೀನಿ ಬಿಡಮ್ಮ. ತಪ್ಪೇನಿಲ್ಲ, ನಾನ್ ಮುದ್ದು ಬಂಗಾರಿನೇ ತಾನೆ. ವಿಕ್ರಾಂತ್ ಸರ್, ನಿಮ್ಗೊಂದ್ ವಿಷಯ ಗೊತ್ತಾ? ನಾನ್ ಸ್ಕೂಲಲ್ಲಿ ಇದ್ದಾಗ ಒಬ್ಬ ಹುಡುಗ ನನ್ ಮೇಲೆ ಕಂಪ್ಲೇಂಟ್ ಮಾಡಿದ. ನನ್ ತಪ್ಪೇ ಇರ್ಲಿಲ್ಲ. ಆಗ ಅಪ್ಪಯ್ಯ ಬಂದು ನಾನ್ ಇನ್ನೋಸೆಂಟ್ ಅಂತ ವಾದ ಮಾಡಿದ್ರು. ಆ ಹುಡುಗಂದೇ ತಪ್ಪು ಅಂತ ಪ್ರೂವ್ ಮಾಡಿದ್ರು. ಈಗ ಈ ಸ್ಟೋರಿನೂ ನಿನ್ನ ಆತ್ಮಕತೆ ಸೇರಿಸ್ಬೇಕು? ಓ, ಕೇಳಿಸ್ಕೊಳ್ಳಿ ವಿಕ್ರಾಂತ್ ಸರ್. ಕೇಳಿಸ್ಕೊಳ್ತಾ ಇದೀನಿ, ಹೇಳಮ್ಮ. ವಿಕ್ರಾಂತ್ ಸರ್, ಇವತ್ ನೀವು ನನ್ ಪರವಾಗಿ ಮಾತಾಡಿದ್ರಲ್ಲ, ನಿಮ್ಮನ್ನ ನೋಡ್ತಾ ನೋಡ್ತಾ ನನಗ ಅಪ್ಪಯ್ಯನ ನೆನಪಾದ್ರು. ನನ್ಗೋಸ್ಕರ ಯಾರೋ ಇದಾರಲ್ಲ ಅಂತ ನನ್ಗೆ ಅಳುನೆ ಬಂದ್ಬಿಡ್ತು ಗೊತ್ತಾ? ನೀವ್ ಹೆಣ್ಮಕ್ಳೆಲ್ಲ ಯಾಕೆ ಹಿಂಗೆ? ಖುಷಿ ಆದ್ರೂ ಅಳ್ತೀರಾ, ಬೇಜಾರಾದ್ರೂ ಅಳ್ತೀರಾ, ಮಗ ಪಾಸ್ ಆದ್ರೂ ಅಳ್ತೀರಾ, ಫೇಲ್ ಆದ್ರೂ ಅಳ್ತೀರಾ, ಅಡಿಗೆ ಚೆನ್ನಾಗಿದೆ ಅಂದ್ರೂ ಅಳ್ತೀರಾ, ದಬ್ಬ ತರ ಇದೆ ಅಂದ್ರೂ ಅಳ್ತೀರಾ. ನಿಮ್ ಹೆಣ್ಮಕ್ಳಿಗೆ ಈ ಅಳು ಅನ್ನೋದೊಂದು ರಾಷ್ಟ್ರೀಯ ಚಿಹ್ನೆ ಇದ್ದಂಗ. ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಈ ಲಾಫಿಂಗ್ ಕ್ಲಬ್ ತರ ಕ್ರೈ ಕ್ಲಬ್ ಓಪನ್ ಮಾಡ್ಕೋಬೋದಲ್ಲ, ಚೆನ್ನಾಗಿರುತ್ತೆ. ಯಾವಾಗ್ಲೂ ಅಳ್ತಾ ಇರ್ಬೋದು. ಓಕೆ ಓಕೆ, ಅಳಬೇಡ ನೀನು. ಅಯ್ಯೋ ದೇವ್ರೇ, ಇನ್ನು ಯಾಕೆ ಮಾಡ್ತಾ ಇದೀಯಾ? ವಿಕ್ರಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ ಪರವಾಗಿ ನಿಂತಿದ್ದಕ್ಕೆ, ನನ್ ಪರವಾಗಿ ಮಾತಾಡಿದ್ದಕ್ಕೆ. ಆದ್ರೂ ನನಗೆ ತುಂಬಾ ಭಯ ಆಗ್ತಿದೆಯಪ್ಪ. ಯಾಕೆ? ನನ್ ಅಡ್ಮಿಷನ್ ಲೇಟ್ ಆಗುತ್ತಾ ಅಥವಾ ಅಡ್ಮಿಷನ್ ಆಗಲ್ವಾ? ಅದಲ್ಲ, ನಿನ್ ಫೋಟೋ ತೆಗ್ಸಕ್ಕೆ ಈಗ ಸ್ಟುಡಿಯೋಗೆ ಹೋದ್ರೆ ನಿನ್ ಕಣ್ಣೆಲ್ಲ ಹತ್ತು ಹತ್ತು ಆ ಮಳೆಗಾಲದಲ್ಲಿ ಒಟ್ಗುಡುತ್ತಲ್ಲ ಕಪ್ಪೆಗಳು, ಆತರ ಆಗ್ಬಿಡಿದೆ. ತಕದೇಂ ದೇಂ 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 ತಕದೇಂ ಅಂತ ಹೇಳಿದೀನನು, ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ. ಸ್ಪಂದನ ಅಂತ ಒಳ್ಳೆ ಸ್ಟೂಡೆಂಟ್ಗೆ ನಿಮ್ಮಂತ ಗಂಡ ಸಿಕ್ಕಿರೋದು ತುಂಬಾನೇ ಅದೃಷ್ಟ. ನಾನು ಎಷ್ಟೊಂದು ಕೌನ್ಸಿಲಿಂಗ್ಗಳನ್ನ ಮಾಡಿದ್ದೀನಿ. ಎಲ್ಲರೂ ಅವ್ರ ಅಪ್ಪ ಅಥವಾ ಅಮ್ಮನ ಜೊತೆ ಬರ್ತಾರೆ, ಆದ್ರೆ ಸ್ಪಂದನ ಗಂಡನ ಜೊತೆ ಬಂದಿದ್ದಾಳೆ. ಹೆಂಡತಿನ ಓದ್ಸೋಕೆ ಎಷ್ಟು ಜನ ನಿಮ್ ತರ ಮುಂದೆ ಬರ್ತಾರೆ ಹೇಳಿ? ನಾನು ಸ್ಪಂದನ ನನ್ನ ಹೆಂಡತಿ ಅಂತ ಓದ್ಸಕ್ ಬರ್ಲಿಲ್ಲ ಮೇಡಮ್.
ಒಂದು ಹೆಣ್ಣು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾಳೆ. ಇದು ಇಡೀ ಸಮಾಜಕ್ಕೆ ಖುಷಿ ತರೋ ವಿಷಯ. ಇದರಲ್ಲಿ ನನ್ನ ಪಾತ್ರ ತುಂಬಾ ಚಿಕ್ಕದು. ನೀವು ಹಾಡೋ ಮಾತಲ್ಲೇ ನಿಮ್ಮ ದೊಡ್ಡ ಗುಣ ಎತ್ತು ಕಾಣ್ತಿದೆ ಸರ್. ಸ್ಪಂದನ, ಹೇಳಿ ಮ್ಯಾಮ್. ನಿನಗೆ ಇಂಥದ್ದೇ ಕಾಲೇಜಲ್ಲಿ ಓದಬೇಕು ಅಂತ ಏನಾದರೂ ಆಸೆ ಇದೆಯಾ? ನನಗೆ ಯಾವ ಕಾಲೇಜ್ ಆದ್ರೆ ಏನು ಮ್ಯಾಮ್, ಓದೋದಷ್ಟೇ ನನಗೆ ಗೊತ್ತಿರೋದು. ನನ್ನ ಗಂಡ ಯಾವ ಕಾಲೇಜ್ ತಗೋ ಅಂತಾರೋ ಅದನ್ನೇ ತಗೋತೀನಿ. ಹೆಂಡತಿಗೆ ತಕ್ಕ ಗಂಡ, ಗಂಡಂಗೆ ತಕ್ಕ ಹೆಂಡತಿ. ನಿಮ್ ಜೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಸ್ಪಂದನ. ಥ್ಯಾಂಕ್ ಯು ಮ್ಯಾಮ್. ವೈಷ್ಣವಿ, ಇವತ್ತು ನೀನು ಪಂಚಮಿ ಅಡಿಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಮತ್ತೆ ಇಡೀ ಮನೇನ ನನಗೆ ಕ್ಲೀನ್ ಮಾಡಕ್ ಹೇಳಿದ್ದಾರೆ. ಸೊ ಅಡಿಗೆಗೆ ನಾನು ನಿನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ. ಪರವಾಗಿಲ್ಲ ಸುಜಾತತ್ತೆ, ಆದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಯಾಕಂದ್ರೆ ನಿಮ್ ಸೊಸೆ ಮನೇಲಿಲ್ವಲ್ಲ. ವೈಷ್ಣವಿ, ಮೊದಲನೇದಾಗಿ ನನಗೆ ನಿನ್ ಸಹಾಯ ಬೇಕಾಗಿಲ್ಲ. ಮತ್ತೆ ನನ್ನ ಸೊಸೆ ಮನೇಲಿಲ್ಲ ಅನ್ನೋದನ್ನು ನೀನು ನೆನಪಿಸ್ಬೇಕಾಗಿಲ್ಲ. ಓಕೆ? ಬನ್ನಿ 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 ಬನ್ನಿ, ನಾನು ನಿಮ್ಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ. ನೋಡಿ, ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ಮುಗಿಸ್ಬಿಡಿ. ಕವನ ಅವರೇ, ಏನಿದೆಲ್ಲ? ನೋಡಿದ್ರೆ ಗೊತ್ತಾಗ್ತಿಲ್ವಾ ವೈಶು, ನಾಯಕ್ ಮನೆ ಕ್ಲೀನಿಂಗ್ ಕಾರ್ಯಕ್ರಮ. ಅಕ್ಕ, ಏನಿದೆಲ್ಲ? ನೀವು ಸುಜಾತಕ್ಕಂಗಲ್ವಾ ಕ್ಲೀನ್ ಮಾಡಕ್ ಹೇಳಿದ್ದು? ಇವರೆಲ್ಲ ಯಾಕೆ ಬಂದಿದ್ದಾರೆ? ಸುಜಾತ, ಚಂದ ಚಂದ, ಏನ್ ನಡೀತಾ ಇದೆ ಇಲ್ಲಿ? ಮನೇನೆಲ್ಲ ನೀನ್ ಕ್ಲೀನ್ ಮಾಡ್ಬೇಕು ಅಂತ ತಾನೇ ನಾನು ಹೇಳಿದ್ದು. ಅಕ್ಕ, ಅದು ಅತ್ಗೆ ರಿಲ್ಯಾಕ್ಸ್. ನಿಮ್ಗೆ ಮನೆ ಕ್ಲೀನ್ ಆಗ್ಬೇಕು ಅಷ್ಟೇ ತಾನೇ? ಇವರೆಲ್ಲ ಪ್ರೊಫೆಷನಲ್ ವರ್ಕರ್ಸ್. ಮನೆ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಿರ್ತಾರೆ, ಯಾರಿಗೂ ಟೆನ್ಷನ್ ಇರಲ್ಲ. ಅದಕ್ಕೆ ನಾನೇ ಆನ್ಲೈನ್ ಅಲ್ಲಿ ಬುಕ್ ಮಾಡಿ ಕರ್ಸ್ಕೊಂಡೆ. ನೋಡಿ ಇವ್ರೆ, ಈ ಸೋಫಾ ಕಾಣಿಸ್ತಿದೆಯಲ್ಲ, ಇದನ್ನ ಫಸ್ಟ್ ಕ್ಲೀನ್ ಮಾಡಿ. ಸುಮಾರು ವರ್ಷದ ಹಳೆ ಕೊಳೆ ಕೂತಿದೆ. ಕವನ, ನಾನು ಇಡೀ ಮನೇನ ಹೇಗಪ್ಪ ಕ್ಲೀನ್ ಮಾಡೋದು, ಅಕ್ಕ ಕೊಟ್ಟಿರೋ ಶಿಕ್ಷೆನ ಹೇಗಪ್ಪ ಅನುಭವಿಸೋದು ಅಂತ ಯೋಚನೆ ಮಾಡ್ತಿದ್ದೆ. ಥ್ಯಾಂಕ್ಸ್ ಕಣೆ, ಥ್ಯಾಂಕ್ಸ್ ಅಲ್ಲ. ಅತ್ತಿಗೆ, ಈ ಮನೆಯಲ್ಲಿ ನಿಮಗೆ ಹೆಲ್ಪ್ ಮಾಡಕ್ಕೆ ಸ್ಪಂದನ ವಿಕ್ಕಿ ಮಾತ್ರ ಅಲ್ಲ, ನಾನು ಇದ್ದೀನಿ. ಓಕೆ?